ಸರ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಒಂದು ವಾರ ಒಂದು ಡ್ರೈವರ್ ಅವನ ಜೊತೆ ಇರಲ್ಲ. ಏನ್ ಅವ್ರಿಗೆ ಅಲ್ಕಲ್ಕ ಮಾತು ಒಲ್ಗರಾಗಿ ಮಾತಾಡ್ತಾನೆ. ನಮಗೂ ಬರುತ್ತೆ ಸರ್ ಮಾತಾಡೋದು, ಅವನ ತರ ಒಲ್ಗರ ನಾವು ಮಾತಾಡಲ್ಲ. ಒಂದು ವಾರಕ್ಕೆ ಒಬ್ಬನ ಚೇಂಜ್, ಅವನ ಹತ್ರ ಯಾರು ಇರಲ್ಲ, ಚೆಕ್ ಮಾಡ್ಕೊಳ್ಳಿ. ಆ ಟ್ಯಾಟೋ ಹಾಕೊಂಡಿದ್ದ ಒಬ್ನು, ಅವ್ನು ಹೊರ್ತವ್ರದ್ದು ಟ್ಯಾಟೋ ಒಬ್ನ ಹಾಕೊಂಡಿದ್ದ, ಅವನ ಹೆಸರು ರಾಜು ಅಂತ ಇರ್ಬೇಕು ಸರ್. ಅವನ್ನ ಕೇಳಿ ಪಾಪ ಅವ್ನು ಮಾತಾಡಲ್ಲ, ಭಯ ಬೀಳ್ತಾರ ಅವರೆಲ್ಲ. ಇವ್ರ ಮನೇಲಿ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟಿದ್ದ ಅವನ್ನ, ಅಣ್ಣ ಅಣ್ಣ ಅಂತ ಅಭಿಮಾನಿಯಾಗಿ ಬಂದಿದ್ದವನು. ಹಸುಗಳು ಸಗಣಿ ಅಂತ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟಿದ್ದ. ಈಗ ಹೊಟ್ಟಬಿಟ್ಟು ಆಟ ಓಡಿಸ್ತಾ ಇದ್ದಾನಂತೆ ತುಮಕೂರಲ್ಲಿ ಅವನು. ರಿಮೂವ್ ಮಾಡ್ತೀನಣ್ಣ, ಟ್ಯಾಟೋ ರಿಮೂವ್ ಮಾಡ್ತೀನಣ್ಣ, ನಿಮ್ಗೆ ವಿಡಿಯೋ ಕಳಿಸ್ತೀನಿ ಅಂತ ಹೇಳಿದಾರೆ. ಕಳ್ಸೋದು ನಿಮ್ಗೆ ಕಳ್ಸ್ಕೊಡ್ತೀನಿ. ಅಂದ್ರೆ ಇವಾಗ ಅವ್ರು ಏನು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇರೋದು ಎಲ್ಲ ನಿಮ್ ಪ್ರಕಾರ ಸುಳ್ಳು ಪ್ಲಾನಿಂಗ್. ಮೀಡಿಯಾದನ್ನ ಕರೆಸಿ ನಾನು ಇದೇ ತರ ಮಾತಾಡ್ಬೇಕು, ಫಸ್ಟೇ ಪ್ಲಾನಿಂಗ್ ಮಾಡ್ಕೊಂಡಿರ್ತಾನೆ. ಈಗ ನಮ್ ತರ ಈಗ ಬಂದಿದ್ದೀರಿ, ಏನ್ ಹೇಳ್ಬೇಕು ಹೇಳಲ್ಲ ಅವ್ರು. ಏನ್ ಹೇಳ್ಬೇಕೋ ಅದನ್ನ ಯೋಚನೆ ಮಾಡಿ ಫಸ್ಟೇ ಪ್ಲಾನಿಂಗ್ ಮಾಡಿ ಹೇಳ್ತಾನೆ. 100% ಬರ್ಕೊಳಲ್ಲ, ಮೆಂಟಲ್ ಇಟ್ಕೊಂಡು ಹೇಳ್ತಾನೆ 100%. ಆಮೇಲೆ ನಿಮ್ ಸೋಷಿಯಲ್ ಮೀಡಿಯಾದವ್ರನ್ನೂ ಬೈತಾನ, ಸೋಷಿಯಲ್ ಮೀಡಿಯಾದವ್ರನ್ನೂ ಬೈತಾನೆ. ಮತ್ತೆ ಹೆಣ್ಮಕ್ಳು ಯಾರು ಸೋಷಿಯಲ್ ಮೀಡಿಯಾದವ್ರ ಕತೆ ಮುಗಿತು, ದಯವಿಟ್ಟು ಹೋಗ್ಬೇಡಿ. ರಿಯಲ್ ಫ್ಯಾಕ್ಟ್ ಸರ್, ನಾನು ಮುಂದೆ 100% ಅವ್ನ ನನ್ನ ನಂಬಕ್ ಹೋಗ್ಬೇಡಿ ದಯವಿಟ್ಟು. ದೊಡ್ಡ ಫ್ರಾಡ್ ಇದಾನ. ಅವ್ನ್ ತಾಕತ್ತಿದ್ರೆ ಸರ್ ಅವ್ರ ಹೆಂಡತಿನ ತಗೊಂಡ್ ಸಾಕ್ಲಿ ಸರ್. ಅವ್ನ ಮನೇಲಿ ಕರ್ನಾಟಕನ ಜನನ ಮನವೊಲ್ಸೋದ್ ಬೇಡ. ಅವ್ರ ಹೆಂಡತಿ ಒಬ್ಬಳ್ದು, ಅವ್ರ ಹೆಂಡತಿ ಒಬ್ಬರದು ಹೊಲ್ಸ್ಬಿಟ್ಟು ಮನೆ ಕರ್ಕೊಳ್ಳೋದು ನೋಡ ಸರ್. ಏನೋ ಒಂದು ಹೆಣ್ಮಗು ಜೀವನ ಇವನು ಮಾಡೋ ಅಷ್ಟು ಕೆಲಸಕ್ಕೆ ಎಲ್ಲ ಹೆಣ್ಮಗು ಮೇಲೆ ಆಗ್ತಾನೆ. ಪಾಪ ನಾನೆಲ್ಲ ವಿಚಾರಿಸಿದ್ದೀನಿ, ನಮ್ಗೆ ಗೊತ್ತಿರೋದು. ನನ್ನ ಪಕ್ಕದಲ್ಲಿ ಹೋಟ್ಲಿದೆ, ಅವ್ರ ಮನೆ ಹತ್ರನೇ ವರ್ಮಾ ಅವ್ರ ಮನೆ ಹೋಟ್ಲಿದ್ದೇನೆ. ಆ ಹುಡುಗಿ ತಲೆ ತೆಗ್ಸಿದ್ರೆ ಮೇಲೆ ಎತ್ತಲ್ಲಂತೆ, ಅಷ್ಟು ಒಳ್ಳೆ ಹುಡುಗಿ. ಅಕ್ಕಪಕ್ಕ ಹೇಳ್ತಾರೆ ನಾನು ಸರ್, ನಾವು ಒಂದು ಪದನೂ ಸುಳ್ಳು ಹೇಳಲ್ಲ. ಯಾಕಂದ್ರೆ ಯಾರು ಅಷ್ಟೊಂದು ಯಾರ ಬಗ್ಗೆನೂ ಹೇಳಕ್ಕಾಗಲ್ಲ. ಆ ಹುಡುಗಿದೇನು ತಪ್ಪಿರಲ್ಲ, ಇವನೇ ಒಲ್ಗರಾಗಿ ಏನಾದ್ರು ಮಾಡಿ ಆ ಹುಡುಗಿ ಓಡಿಸಿ. ಬಿಗ್ ಬಾಸ್ ಇದೇ ಒಂದು ಡ್ರಾಮಾ ಕಂಪ್ನಿ ಅದೇ ಸರ್. ಇಲ್ಲಿ ಹೊರಗಡೆ ಏನ್ ನಡೀತದೆ ಒಳಗಡೆ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗಿ ಪ್ಲಾನ್ ಮಾಡಿ ಮಾಡೋದು. ಬಿಗ್ ಬಾಸ್ ಫುಲ್ ಝೀರೋ ಅದು. ಅಲ್ಲಿ ಡ್ರಾಮಾ ಮಾಡಿಸೋದು, ಇದೇ ತರ ಮಾಡಬೇಕು, ಕಂಟೆಂಟ್ಸ್ ಕೊಟ್ಟು ಇದೇ ತರ ಮಾಡಬೇಕು ಅಂತ ಹೇಳ್ಕೊಟ್ಟು ಮಾಡಿಸೋದು ಅದು ಬಿಗ್ ಬಾಸ್. ಈಗ ನಾನು ಹೋಟ್ಲ್ ಓಪನಿಂಗ್ಗೆ ಬುಲೆಟ್ ಪ್ರಕಾಶ್ ಅವ್ರ ಮಗ ರಕ್ಷಕ್ ಬುಲೆಟ್ ಅವ್ರನ್ನ ಕರ್ಸಿದ್ದೆ. ಬಿಗ್ ಬಾಸ್ ಅಲ್ಲಿ ಇರೋನು ಇವನು ಗೊತ್ತು, ಇಲ್ಲಿ ಬಂದವನು. ಬಿಗ್ ಬಾಸ್ ಫ್ರಾಡ್, ಅದ್ರಲ್ಲಿ ಈ ಫ್ರಾಡ್ ಬೇರೆ. ಇವನು ಅದ್ರೊಳಗಡೆ ಸೇರ್ಕೊಂಡು ಡ್ರಾಮಾ ಮಾಡ್ಕೊಂಡು ಜನಗಳಿಗೆ ಕಣ್ಣಿಗೆ ಮಣ್ಣು ಇರಿಸ್ಕೊಂಡು ಮಾಡ್ತದೆ. ಅವ್ರ ಮನೆ ಹತ್ರ ಹೋದ್ರೆ ಕಾಯ್ಬೇಕಂತ ಲೆಕ್ಕ ಹಾಕೊಳ್ರಿ. ಇವನು ಅಂತ ಸ್ಟಾರ, ಇವನು ಸೀನಿಯರ್ಸ್ ತಗೊಳ್ಳೋದು ಕುತ್ಕೊಯ್ಸೋದು ಮಾಡ್ತಿದ್ದ ಅವನು. ಅದು ಬಿಟ್ಟು ಇವಾಗ ಯಾವ್ದು ದುಡ್ಡು ಬಂದು ಬಿಡುತ್ತೆ ಅಂದ್ಬಿಟ್ಟು ಇವಾಗ ಯಾವ್ದೋ ಜೋತ್ ಮಾಡ್ತಾರೆ. ಇವಾಗ ಜೋತ್ ತೋರಿಸ್ಬಿಟ್ಟು ನಾವು ಅಪಾರ್ಟ್ಮೆಂಟ್ ಎಲ್ಲ ಹಳ್ಳಿಕಾರ ಅವನಲ್ಲ. ಅವನು ಹಳ್ಳಿಕಾರ ಆದ್ರೆ ನಾನು ದನ ಕೊಡ್ತೀನಿ, ಅವ್ನು ಆರಂಭ ಮಾಡಲಿ ಸಾಕ್ಲಿ. ಅವನು ಹಳ್ಳಿಕಾರ ನಾವು ದೇಬೋದು. ಸುಮ್ನೆ ಯಾವ ತಗೊಂಡು ಸಾಕಿದ್ದೆಲ್ಲ ದನ ತಗೊಂಡ್ಬಿಟ್ಟು ದುಡ್ಡು ಬಂದ್ಮೇಲೆ ಇವಾಗ ಯಾವ್ದು ದುಡ್ಡು ಬಂತು ಅಂದ್ಬಿಟ್ಟು ಇವಾಗ ಯಾವ್ದೋ ನಾವು ಹಳ್ಳಿಕಾರ ಅಂತ ಅಲ್ಲ. ಬೀರೇಶ್ ಎಣಬೇಕು, ಬಿತ್ತಕ್ ಬೀರೇಶ್ ಎಣಬೇಕು, ಕಣ ಮಾರಕ ಬೀರೇಶ್ ಎಣಬೇಕು, ರಾಗಿ ತಕೊಂಡೋಗಿ ನಿನ್ ಮನೆ ಕಟ್ಕೊಳಂತೀನ ನೀ ಹೇಳ್ತದ ನಿನ್ಗ? ಅಲ್ಲ ಇವಾಗ ನಿನ್ ಹೆಸರು ಹೇಳಿದ ತಕ್ಷಣ ನಿನ್ 7 ಅವರ್ ಕಾಯಿಸ್ತಲ್ಲ. ನೀನ್ ಎಮರ್ಜೆನ್ಸಿ ಅಂತ ಮೆಸೇಜ್ ಹಾಕಿದ್ದಲ್ಲ, ನಿನ್ನೇನ್ ಕಾಯ್ಸಂಗಿದ್ದೀರ? ಮನುಷ್ಯನ್ ನಿಯತ್ತಿರ್ಬೇಕು, ಜ್ಯೋತಿ ಕರೆಕ್ಟ್ ಆಗಿರ್ಬೇಕು ಅದೇನಾಗ. ಅದು ಬಿಟ್ಬಿಟ್ಟು ನೀನ್ ಯಾವ್ದೋ ಪುಟ್ಟು ಕಸಿ ಕ್ಯಾಮ್ರಾ ಇಟ್ಕೊಂಡು ಶೋಕಿ ಮಾಡಕ್ ನಮ್ಮನ್ ಹೊಸ್ಕೊಟ್ಟಾರ. ನಾವು ಗಾಂಚಲಿಗೆಲ್ಲ ಮಾಡಕ್ ಬಂದ್ರೆ ಇಲ್ಲಿ ನಡೆಯಲ್ಲ. ಎಷ್ಟ್ ಕಷ್ಟಪಟ್ಟಿರ್ತಾರೆ. ಹಗಲೂರ್ ಹತ್ರ ಅಲ್ಲೇ ಇದ್ದ ಹುಡುಗ್ರ ಬರೋ ಫಸ್ಟ್ ಯಾರೋ ಒಬ್ಬನ್ ಮಾಡ್ತಾವನ, ನಾವು ಸಪೋರ್ಟ್ ಮಾಡ್ಬೇಕು. ತುಳಿ ಕೊಡು ಒಬ್ಬನ ಬರೋ ಹೋಗೋಣ ಅಂತ ಎಷ್ಟು ಸರಿ ಫೋನ್ ಮಾಡಿದೆ ಅಣ್ಣ ನೀನು? ಇವತ್ತು ಆತನ ಹೆಸರು ಹೇಳಿದಕ್ಕೆ ನೀನ್ 7 ಅವರ್ ಕಾಯಿಸ್ತೀಯ ಅಂದ್ರೆ ನಿನ್ ಮನಸ್ಸನ್ನ ನೀನು ಮನುಷ್ಯತ್ವ ಅದ ನಿನ್ಗ? ಸುಮ್ನೆ ಪ್ರಮಾಣ ಮಾಡೋದಲ್ಲ, ಸುಮ್ನೆ ಕ್ಯಾಮ್ರಾ ಇದ್ದ ಮಾತಾಡೋದಲ್ಲ. ನಾವು ಮಾತಾಡಿದ್ರೆ ಬೇಜಾರ್ ಮಾತಾಡ್ತೀವಿ. ಭಯ ಕೈ ಕಾಲು ಸುಳ್ಳು ಹೇಳ್ಬೇಕು ಅಂದ್ರೆ ನಾವು 1 ರೂಪಾಯಿನೂ ಕಷ್ಟ ಬಿದ್ದು ಮೇಲೆ ಬಂದಿರೋದು. ಇವ್ರ ಅಪ್ಪನ ಇವ್ರ ತಾತನ ಮಾಡಿದ ನಾವು ಯಾವ್ದು ಸೋಕಿ ಮಾಡಲ್ಲ. ಇವಾಗ ಅರ್ಧ ಕೆಜಿ ಹಾಕೊಂಬತ್ತೀನಿ, 10 ನಿಮಿಷ ಟೈಮ್ ಕೊಟ್ರೆ ಅರ್ಧ ಕೆಜಿ ಒಳಗೆ ಹಾಕೊಂಬತ್ತೀನಿ. ಮನೆಗೆ ಹೋಗಿ ಅರ್ಧ ಕೆಜಿ ಹಾಕೊಂಬತ್ತೀನಿ ನಾನು. ಇವ್ನು ಡ್ರೆಸ್ ತಗೊಂಡ್ರೆ ಅನ್ನೋದು, ಇಲ್ಲಾಂದ್ರೆ ಇಲ್ಲ, ಇಲ್ಲಾಂದ್ರೆ ಇಲ್ಲ, ಇಲ್ಲಾಂದ್ರೆ ಇರ್ಬೇಕು ಅಷ್ಟೇ. ಅವನು ಬಲ್ಲೆ ಸರ್, ಮೊನ್ನೆ ಹೊಡಿಯಕ್ಕೆ ಹೋದೆ, ಓಡೋಗ್ಬಿಟ್ಟ. ನಮ್ಮ ಹೊಸಕೋಟೆ ದೊಡ್ಡ ಕೆರೆನಾಗ ಫುಲ್ ಬಿಸಿ ಮ್ಯಾನ್ ಅವನು. 7 ಅವರ್ ಕಾಯಿಸೋನು, ಕೆರೆನಾಗ ಬಂದು ಚಾಕ್ನ ಸುಡ್ತಾನೆ. ಅದು ವಿಡಿಯೋ ಬೇಕಾದ್ರೆ ಕಳಿಸ್ತೀವಿ ನಾವು ನಿಮ್ಗೆ. ವಿಡಿಯೋ ಇಲ್ಲಲ್ಲೇ ಓಡೋಗ್ಬಿಟ್ಟ. ಆಯ್ತಾ? ಫುಡ್ ಫ್ಯಾಕ್ಟ್ರಿ ಅಲ್ಲ ಮಾಡ್ಕೊಂಡ್ಲಿ, ಅವ್ರು ಪಾಡೋದು. ನೀನ್ ಮನೆ ಹತ್ರ ಬಂದವ್ರಿಗೆ ಎಷ್ಟು ಮಾತ್ರ ಬೆಲೆ ಕೊಡ್ತೀಯ? ನಾನು ಅವ್ರ ನಂಬರ್ ಕೊಡ್ತೀನಿ, ಬೇಕಾದ್ರೆ ವಿಚಾರಿಸ್ಕೊಳ್ಳಿ. ಎಷ್ಟೊತ್ತು ವೆಯ್ಟ್ ಮಾಡಿಸ್ತಾ ಅವ್ರು. ನಾನು ನೀನ್ ರೆಕಮೆಂಡ್ ಧ್ರುವ ಸರ್ಜ್ ಹತ್ರ ಯಾರ ಕಡೆಯಿಂದ ಹೋದೆ ಸರ್? ಆ ಧ್ರುವ ಸರ್ಜ್ ಅವ್ರ ಪಾಪ ಇವನ್ ಬಗ್ಗೆ ಏನೂ ಗೊತ್ತಿಲ್ಲ, ನಂಬಿ ಬಂದ್ಬಿಟ್ಟವ್ರೆ. ದಯಮಾಡಿ ಈ ವಿಡಿಯೋ 1 ಗಂಟೆ ಹೋದ್ರೆ ಇವನ್ನ ಮಾತ್ರ ನಂಬೇಡಿ. ಪಕ್ಕಾ ಅಭಿಮಾನಿಗಳಿದ್ದೀರಿ ನೋಡಿ, ನಮ್ಮ ಅವನೇ ಬರೀಲಿ ಕಳಿಸಿ. ಪಕ್ಕಾ ಅಭಿಮಾನಿ ಧ್ರುವ ಸರ್ಜಾಗ್ ಅಭಿಮಾನಿ. ಹೊಸಕೋಟೆ ತಾಲೂಕಿಗೆ ಎಷ್ಟು ಜನ ಇದಾರೆ ಗೊತ್ತಾ ಧ್ರುವ ಸರ್ಜಾ ಅಭಿಮಾನಿಗಳು? ಹೇಳ. ಅವ್ರಿಗೇನೋ ಗೊತ್ತಿಲ್ಲ ಇದ್ರ ಬಗ್ಗೆ, ಧ್ರುವಣ್ಣ ಅವ್ರಿಗೆ ಏನೋ ಗೊತ್ತಿಲ್ಲ ಇದ್ರ ಬಗ್ಗೆ. ಅವ್ರಿಗೇನು ಗೊತ್ತಿಲ್ಲದಾರೆ ಬಂದಿದ್ದಾರೆ, ಏನೋ ಇದು ಮಾಡ್ತಾ ಇದಾರೆ. ಆದ್ರೆ ಇವ್ನು ಅಷ್ಟು ಅಂದ್ರೆ ಅಷ್ಟು ಅಲ್ಲ. ಎಲ್ಲರಿಗೂ ಗೊತ್ತು, ಆದ್ರೆ ಯಾರು ತೋರಿಸ್ಕೊಂತಾರೆ ಸುಟ್ಕೊಂಡು ಅದು ಇದು ಮಾಡ್ಕೊಂಡು ಚಾಕ್ನ ಮಾಡ್ಕೊಂಡು ಅದು ಮಾಡ್ಕೊಂಡು ಅಲ್ಲೇ ಇರ್ತಾನೆ ಹೊರತು ಯಾರಿಗೊಬ್ಬರಿಗೆ ಏನೋ ಒಂದ್ ಕಡೆಯಿಂದ ಏನು ಆಗ್ತಾ ಇಲ್ಲ. ಸುಮ್ನೆ ಎಷ್ಟು ರೈತರು ಅಂತಾರಲ್ಲ, ಏನ್ ಕೆಲಸ ಮಾಡಿದ್ರು ರೈತರಿಗೆ? ಸರ್ ಇನ್ನೊಂದಿದೆ, ಅದು ಕನ್ಫರ್ಮ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಬರಬೇಕು. ಅವನಿಗೆ ಸ್ವಲ್ಪ ಭಯ ಬೀಳ್ತಾನೆ, ಅವನ್ನ ರೆಡಿ ಮಾಡಿ ಕರ್ಕೊಂಡ್ಬರ್ತೀನಿ. ಅವನ ನಿಜ ಸ್ವರೂಪ ಎಲ್ಲ ಗೊತ್ತಾಗುತ್ತೆ. ಬರೀ ಶಾಪ್ ಮಾಡ್ಕೊಂಡು ಓಡಾಡ್ಕೊಂಡು
ನಾನು ಹಿಂಗೆ ಹೋಗ್ಬಿಡ್ಬೋದು ಅನ್ಕೊಂಡವನೆ ದನಗಳ ಕಣ್ಣಿಗೆ ಮಣ್ಣೆ ಎಸ್ಕೊಂಡು ಒಂದಲ್ಲ ಒಂದ್ ದಿವಸ ಜಾರ್ ಬೀಳಲೇಬೇಕು ಬೀಳ್ತಾನೆ